ಚಿಕನ್ ಉರ್ಬಾಡ್ ಬಂತು, ಫಿಶ್ ಫ್ರೈ ನೋಡಿ ಹೆಂಗೈತೆ. ಕಾಸು ಕುಡಿಯಕ್ ಅಲ್ಲಿಂದ ಬಂದ ನೀನು, ನೋಡಕ್ಕೆ ಆಗಲ್ಲ ನಿನ್ನ ಕ್ಲೋಸ್ ಅಪ್ ಅಲ್ಲಿ. ಗೈಸ್ ನಮ್ಮ ಬಿಲ್ ಬಂದೈತೆ ನೋಡಿ. ಯಾವ್ದು ಸ್ಯಾಟಿಸ್ಫೈ ಆಯ್ತು? ಇದು ಜಿರಾಫೆ ನೋಡಿ ಸಖತ್ತಾಗೈತೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಒಂದು ಗೌಡ್ರು ಕುಟೀರ ಅನ್ನೋ ಹೋಟ್ಲಲ್ಲಿ ನಾನ್ ವೆಜ್ ಊಟನ ಮಾಡಕ್ ಹೋಗ್ತಾ ಇದೀವಿ. ಕೋಬ್ರಾ ಇಲ್ಲದೇನೋ ಫಿಶ್ ಸಿಗುತ್ತೆ, ಜಾಸ್ತಿ ಫಿಶ್ ಇರುತ್ತೆ ಇಲ್ಲಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ನಾಗವಾರಕ್ಕೆ ತಂದಿಟ್ಟು ಅಲ್ಲಿಂದ ಕ್ಲೋಸ್ ಆಗಿ 2 ವರ್ಷ ಆಯ್ತು. ಗೈಸ್ ಕೋಬ್ರಾ ಬೇಗ ಹೋಗ್ಬೇಕು ಅಂದ್ರೆ ಆದ್ರೆ ಇನ್ನೊಂದು ಐಡಿಯಾ ಕೊಟ್ಟ, ಫಿಶ್ ಲ್ಯಾಂಡ್ ಮೈಸೂರಿಗೆ ಹೋಗ್ಬೋದು ಅಂತ. ಅದು ಯಾವ ಬೇಗ ಅಂತ ನಮ್ಗೆ ಗೊತ್ತಾಗಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗೈಸ್ ಇದೆ ನೋಡಿ ಹೋಟ್ಲು ಗೌಡ್ರು ಕುಟೀರ. ಫುಲ್ ಎಲ್ಲ ನಾನ್ ವೆಜ್ ಊಟನ ಹಾಕಿದಾರೆ ನೋಡಿ. ಬೋಲ್ಡ್ ಮೇಲೆ ಫಿಶ್ ಊಟ ಕೂಡ ಇದೆಯಂತೆ. ಬನ್ನಿ ಇವಾಗ ಹೋಗ್ತೀನಣ್ಣ, ನಡಿಯೋ ಕೋಬ್ರಾ. ಗೈಸ್ ಗೌಡ್ರು ಕುಟೀರಕ್ಕೆ ಈಗ ನಾವು ಊಟಕ್ಕೆ ಬಂದಿದ್ವಿ. ಟೇಬಲ್ ಅಲ್ಲಿ ಕುತ್ಕೊಳ್ಳೋಣ, ದೊಡ್ಡ ಟೇಬಲ್ ಇದೆ. ಕೋಬ್ರಾ ಏನ್ ಬೇಕು ಆರ್ಡರ್ ಮಾಡಪ್ಪ. ಗೌತಮ್ ಕಾಲ್ ಸೂಪ್ ಆಯ್ತಣ್ಣ? ಕಾಲ್ ಪ್ಲೇನ್ ಸೂಪ್ ಕೊಡಿ. ಹೇಳೋ ಹೇಳು ಏನೇನೈತೆ ಚಿಕನ್ ಅಲ್ಲಿ, ಏನೇನೈತೆ ಕೇಳೋ ಹೇಳು. ಹಾಂ ಇಲ್ಲ ಇಲ್ಲೂ ಕೊಡ್ತಾ ಇದ್ರು. ಅದು ಹುಳಿ ಚಿಕನ್ ಮಾಡಿಲ್ಲ. ಕೋಬ್ರಾ ಹಾಕ್ಲಿಸ್ತಾವನೆ ಅಣ್ಣ. ಚಿಕನ್ ಅಲ್ಲಿ ಏನೇನೈತೆ ಅಣ್ಣ? ಶುದ್ಧ ಹೇಳಿದ್ರು ಅಣ್ಣ. ಒಂದು ಉರ್ಬಾಡು, ಒಂದು ಚಿಕನ್ ಫ್ರೈ, 2 ಪ್ಲೇನ್ ಸೂಪ್ ಕುಡಿತ್ಯಾ? 1 ಪ್ಲೇನ್ ಸೂಪು. ಬೇರೆ ಏನು ಹೇಳೋ ನೀನು? ಮೀನಲ್ಲಿ ಏನೇನೈತಣ್ಣ? 1 ಫ್ರೈ, 1 ಕಬಾಬು ಮೀನಲ್ಲಿ. ಒಂದು ಫ್ರೈ, 1 ಕಬಾಬು. ಮಟನಲ್ಲಿ ಏನಣ್ಣ? ಮಟನಲ್ಲಿ ಬೇಕಾ? ಮಟನಲ್ಲಿ ಏನೇನೈತೆ? 1 ತಲೆ ಮಾಂಸ. ಬೇರೆ ಇನ್ನೇನು? ಕಾಲ್ ಸೂಪ್ ಕುಡಿಯಕ್ಕೆ ಅಲ್ಲಿಂದ ಬಂದ ನೀನು? ಚಿಕನ್ ಅಲ್ಲಿ 2 ಐಟಮ್ ಹೇಳಿರೋದು. ಉರ್ಬಾಡ್ 1, ಫ್ರೈ 1. ಇನ್ನೇನೇನೈತಣ್ಣ? ಲಾಲಿಪಾಪ್ ಆಯ್ತಾ? 1 ಚಿಕನ್ ಮಂಚೂರಿಯನ್ ಕೊಡಿ. ಹಾಂ ಅಷ್ಟು ಕೊಡಿ ಅಣ್ಣ. ಇದೇನೋ ಕೋಬ್ರಾ ಸ್ಟೋಸಲ್ಲಿ ಬಂದೆ, ಒಳಗೆ ಬಂದಡ್ಕೆ ಮಾತೇ ಆಡ್ತಿಲ್ಲ, ಆರ್ಡ್ರ್ ಮಾಡ್ತಿಲ್ಲ, ಮಂಕಾಗ್ಬಿಟ್ಟಿದ್ಯಾ. ಗೌತಮ್ ಬಿಡು ವೇಸ್ಟ್. ಯಾರು ಬಿಟ್ಟ ನಿನ್ನ ಒಳಗೆ ಬಿಟ್ಟಿದ್ದು? ಊಟ ಯಾರು ನಿನ್ನ ಒಳಗೆ ಬಿಟ್ಟಿದ್ದು? ಎಂತ ಗಾಡಿ ಮೇಲೆ ಕುತ್ಕೊಂಡು ನೋಡ್ತಾ ಇರ್ತಾನೆ. ಆಪಲ್ ತಿನ್ನೋ ಚಾಲೆಂಜ್ ಎಲ್ಲ ನೋಡೋರು ನಿನ್ ಬಸ್ ಐತೆ ನೋಡುದ್ನ ಗುರು. ನಾವೇನು ಬೇರೆ ಹುಡುಗಿ ನೋಡಕ್ ಹೋಗಿಲ್ವಲ್ಲ, ನಮ್ಮ ಹುಡುಗಿನ ನಾನು ನೋಡಿದ್ದು. ಇಬ್ರು ಬಂದಿದ್ರ ಯಾರು ಬೇರೆ ಹುಡುಗಿರು ಇಲ್ಲಿ ಹೆಂಗೆ? ಅದು ಕಿರಾತಕ ಫಿಲಮ್ ಅಲ್ಲಿ ಎಷ್ಟು ಅಂತನಲ್ಲ ಈ ತರ ಹೇಳಿ ಬಿಡಪ್ಪ. ಅಲ್ಲ ಅದೇ ಕಿರಾತಕ ಫಿಲಮ್ ಒಬ್ಬರು ಕುತ್ಕೊಂಡು ಹಿಂದೆ ಸೀಟ್ ಮುಂದೆ ಸೀಟ್ ಹಂಗೆ. ನಾನು ನಮ್ಮ ಹುಡುಗಿ ಅಷ್ಟೇ ನೋಡೋದು. ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಬಿಡೋಕೊಬ್ರ. ಕರೆಕ್ಟು. ಲವ್ ನಿನ್ ಲೈಫಲ್ಲಿ ಒಂದು ಹುಡುಗಿ ಲವ್ ಮಾಡ್ಲಿಲ್ಲ, ನೀನ್ ಯೋಗ್ಯತೆ ಒಂದು ಹುಡುಗಿ ಬೀಳಿಲ್ಲ, ನೀನೇನ್ ಮಾತಾಡ್ತೀಯ? ಇವನ್ ಲೈಫಲ್ಲಿ ಒಂದು ಲವ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ. ಸಿಂಗಲ್ ಆಗೇ ಬಿದ್ದವನೆ ಇವನು. ಲವ್ ಬಗ್ಗೆ ಮಾತಾಡಕ್ ಬರ್ತಾನೆ. ಕಾಲ್ ಸಿರಿ ಗೈಸ್ ನಮ್ಮ ಚಿಕನ್ ಉರ್ಬಾಡ್ ಬಂತು, ಮೊದಲನೇ ಐಟಮ್. ಪವನ್ ಹೆಂಗವನ? ಒಂಥರ ದೊಡ್ಡ ಕವನಲ್ಲ ಇವನು. ದೊಯ್ತಾ ಅಲ್ಲಿ ಚಿಕನ್ ಉರ್ಬಾಡ್ ತಿನ್ನೋಣ ಬನ್ನಿ. ಕಿತ್ತಾಡ್ಕೋ ಸಾಯ್ಲಿ. ಚಿಕನ್ ಉರ್ಬಾಡು ಅವ್ರು ಹೆಂಗೈತೆ ಚಿಕನ್ ಉರ್ಬಾಡು? ಸ್ಯಾಟಿಸ್ಫೈ ಆಯ್ತಾ?
ಚಿಕನ್ ಉರ್ಬಾಡು ಸ್ಯಾಟಿಸ್ಫೈ ಆಯ್ತಾ ಗೊಬ್ಬರ? ನನಗೆ ಚೆನ್ನಾಗೈತೆ ನಂದೇನು ಅಗದೇ ತಿನ್ಬೇಕು ಗೊಬ್ಬರ ಅದು ಚಿಕನ್ನು. ಗೈಸ್ ನೆಕ್ಸ್ಟ್ ಐಟಮು ಚಿಕನ್ ಫ್ರೈ ಬತ್ತು. ಚಿಕನ್ ಫ್ರೈನ ತಿಂತಾದೀವಿ. ಹೋಟ್ಲು ಮೇಲ್ಗಡೆ ಸೀಟ್ ಅಲ್ವಾ, ಹೆವಿ ಧಗೆ ಹೊಡಿತಾ ಇತ್ತು. ಫ್ಯಾನ್ ಹಾಕಿದ್ರು ಇವಾಗ ಮಳೆ ಇಲ್ದಿರೋದಕ್ಕೂ ಹೆವಿ ಧಗೆ. ಪವನ್ ನೋಡಿ, ನಾನು ನೋಡೋರು ಅರ್ಥ ಹೋಯ್ತದ ಅವ್ರಿಗೆ. ನೋಡೋಕ್ಕೆ ಆಗಲ್ಲ ನಿನ್ನ ಕ್ಲೋಸಪ್ಪಲ್ಲಿ. ಸುಂದರ ಪಿಕ್ಚರಲ್ಲಿ ಬರ್ತಾರಲ್ಲ ಸುಂದರ ಕಪಾಲ ರಾತ್ರಿ ಹೊತ್ತು ಯಾಕೆ ವಿಡಿಯೋ ಮಾಡೋದು ಕಾಣೋದಿಲ್ಲ ನೀನು ಅದಕ್ಕೆ. ಏನ್ ಪೇಂಟ್ ಹೊಡ್ಕೊ ಬಂದವ್ರು ಇಲ್ಲಿ. ನಿಂತಿರೋ ಗಾಡಿ ಊದ್ಸ್ದೋನೆ. ಡಕೋಟಾ ಎಕ್ಸ್ಪ್ರೆಸ್ ಯಾರೋ ಗೋಬರ ಕಮೆಂಟ್ ಹಾಕಿದ್ರು, ಗೋಬರ ನಂಗೆ ಗಾಡಿ ಬಂದು ಗುದ್ಬಿಡೋ ಮನೆ ಅಂತ. ಫಿಶ್ ಫ್ರೈ ನೋಡಿ ಹೆಂಗೈತೆ. ಫಿಶ್ ಫ್ರೈ ಬಂದೈತೆ. ಇದೇನು ಹಿಂಗೈತೆ ಫಿಶ್ ಫ್ರೈ. ಕಬಾಬ್ ಮಾಡಿ ಅದನ್ನ ಬೇಯಿಸ್ಕೊಡೋದು ಅಂತಂದ್ರು. ಫುಲ್ಲು ಸಾಫ್ಟ್ ಆಗೈತೆ ಗೈಸ್ ಫಿಶ್ ಫ್ರೈ. ಫಿಶ್ ಕಬಾಬ್ ಕೂಡ ಬಂದಿದೆ, 2 ಪೀಸ್ ಇದೆ. ಬೇಗ ತಿನ್ನೋಣ. ಒಬ್ಬರಿಗೆ ಅರ್ಜೆಂಟ್ ಕೆಲಸ ಬಂದೈತೆ, ಅಲ್ಲಿ ಬೇಜಾರಾಗ್ಬಿಟ್ಟಿದ್ದಾನೆ. ಗೈಸ್ ಬಿರಿಯಾನಿ ಮುದ್ದೆ ಏನೂ ಹೇಳಿಲ್ಲ, ಬರೀ ಸೈಡ್ಸೇ. ಚಿಕನ್ ಫ್ರೈ, ಚಿಕನ್ ಉರ್ಬಾಡು, ಫಿಶ್ ಫ್ರೈ, ಫಿಶ್ ಕಬಾಬು ಒಳ್ಳೆ ಚೆನ್ನಾಗಿ ತಿಂತಾ ಇದ್ದೀವಿ ಗೈಸ್. ನಾವು ಇವಾಗ ವೈಟ್ ರೈಸ್ನ ತಿಂತಾ ಇದ್ದೀನಿ ಚಿಕನ್ ಸಾಂಬಾರ್ ಜೊತೆ. ಎಲ್ಲ ಸೈಡ್ಸ್ ಐಟಮ್ನ ತಿಂದಾಕ್ಬಿಟ್ಟಿದ್ದೀವಿ. ಒಬ್ಬರು ಹೆಂಗೈತೆ ಫಿಶ್ ಫ್ರೈ? ಈ ಫಿಶ್ ಫ್ರೈ ಚೆನ್ನಾಗೈತಲ್ವಾ, ಟೇಸ್ಟಿಯಾಗಿ ಏನೋ ಒಂಥರ ಡಿಫ್ರೆಂಟಾಗಿ ಗ್ರೇವಿ ಥರ ಮಾಡಿಬಿಟ್ಟು, ಕಬಾಬ್ ಥರ ಮಾಡಿಬಿಟ್ಟು ಅದನ್ನು ಗ್ರೇವಿ ಥರ ಬೇಯಿಸೋರೆ. ಒಂಥರ ಟೇಸ್ಟಿಯಾಗಿ ಸಖತ್ತಾಗಿತ್ತು ಗೈಸ್ ಇದು. ನಿನಗೆ ಗೊತ್ತಿರಲಿಲ್ಲ ಅದು ಇಲ್ಲಿರೋದು, ನಾನು ಆರ್ಡ್ರ್ ಮಾಡಿದ್ದೀನಿ. ಫಿಶ್ ಕಬಾಬ್ ಹೆಂಗಿತ್ತು? ಮುಳ್ಳು ನಾವು ಈ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಜಾಸ್ತಿ ಬೆವ್ತ ಹೋಗ್ಬಿಟ್ಟಿದ್ದೀವಿ. ಟಿಶ್ಯೂ ಪೇಪರ್ ಎಲ್ಲ ಅದಕ್ಕೆ ಖಾಲಿ ಆಯ್ತದೆ. ಎಷ್ಟು ಬೆವ್ರತು ಗೊತ್ತಾ. ಗೌತಮು ತಿಂತಿಲ್ಲ ಗೈಸ್ ಇವತ್ತು. ಯಾಕೆ ಅಂತಂದ್ರೆ ಅವನು ವ್ರತ ಮಾಡ್ತಿದ್ದಾನೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಶನಿವಾರದ ಹೊತ್ತು. ಅದಕ್ಕೋಸ್ಕರ ಸಿಕ್ಕವ್ರೆ ಮದ್ವೆ ಆಗೋದು ಒಂದು ಬಾಕಿ ಅಂತ್ಯ. ನಮ್ದು ಇನ್ನೇನು ಊಟ ಮುಗಿಯುತ್ತೆ. ಊಟ ಮುಗಿಯಷ್ಟಲ್ಲಿ ಕುಡ್ದಿರೋ ನೀರೆಲ್ಲ ಈಚೆ ಬಂದ್ಬಿಡ್ತೈತೆ. ಪವನ್ ನೋಡಿ, ಅಪ್ಪ ಅವನ್ ಮನುಷ್ಯನೇ ಆಫ್ರಿಕಾದಿಂದನೇ ನಡ್ಕೊಂಡ್ ಬಂದ್ರೆ ನಾವು ಕಾರ್ಗೆ ಫೋನ್ ಮಾಡ್ತಲ್ಲ ಪ್ಲೀಸ್ಲ ಕಳ್ಸೋ ನಾನು ನಮ್ಮ ಮಕ್ಳು ಫೋನ್ ನಮ್ಮ ಮಕ್ಳು ಎಂತ ಮಕ್ಳು ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಇದ್ ಮಾಡ್ತಾ ಮೋಸ ಮಾಡ್ತಾವ್ರ. ಆ ತರ ಏನಿಲ್ಲ. ಮತ್ತೆ ಹೋಯ್ತಿಲ್ವಾ ನಿನ್ ಹೇಳಿದ್ರೆ ಹೋಗುವಂತ? ಬೆಲೆ ಇಲ್ಲ ನಿಂಗೆ. ಆಯ್ತಪ್ಪ ಬೆಲೆ ಇಲ್ಲ ಬಿಡ್ರು. ಪವನ್ ನನ್ 1000 ಫೋನ್ ಮಾಡೋರು ಒಂದೇ ಎತ್ತದು, ಅವನ್ಗೆ ಯಾವ ಬೆಲೆ ಐತೆ? ಹೌದೌದು ನೋಡಿದ್ದೀನಲ್ಲ. ಇನ್ನೊಂದು ರೈಸ್ ಬೇಕೇನಪ್ಪ? ಇಲ್ಲಿ ಹೇಳ ನಾಚ್ಕೊಬೇಡ, ಟಿಶ್ಯೂ ಪೇಪರ್ ಬೇಕು. ನಿಂಗೆ ಅಷ್ಟು ದೊಡ್ಡದೇ ರೈಸ್ ಹೇಳ್ಸಾಗ್ತದೆ. ಸೈಡ್ಸ್ ತಿಂದೆ, ನೀವು ತಿನ್ನಿ. ಗೌತಮ್ ಏನು ತಿನ್ಲೇ ಇಲ್ಲ, ಗೌತಮ್ ಮೊಟ್ಟೆ ತಿಂದ. ವ್ರತ ಮಾಡ್ತಾವನು. ವ್ರತ ಮಾಡ್ಬಿಟ್ಟು ಯಾರೋ ಮೊಟ್ಟೆ ತಿಂತಾರ? ನಾನು ವ್ರತ ಮಾಡ್ತಿದ್ದೀನಿ ಅಂತಾನು ಹೇಳಿಲ್ಲ, ಏನ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ. ಯಾಕೆ ಊಟ ಮಾಡ್ತಿಲ್ಲ? ತಿನ್ನಲ್ಲ, ಹೊಟ್ಟೆ ತುಂಬ ಐತೆ ಅಂತ ಹೇಳಿದ್ದು. ಊಟ ಯಾಕೆ ಮಾಡ್ತಿಲ್ಲ? ಮೊಟ್ಟೆ ತಿನ್ನೋದು 20 ಮೊಟ್ಟೆ ಸಾಕಾಗೋಯ್ತಾ? ಒಂದ್ ಮನುಷ್ಯ ಊಟ 22 ಮೊಟ್ಟೆ ತಿಂದು ಇಲ್ಲಿ ಬಂದು ಊಟ ಮಾಡ್ತಾನೆ ಗೈಸ್. ಊಟ ಚೆನ್ನಾಗೇ ಇತ್ತು, ಟೇಸ್ಟ್ ನನ್ಗೂ ಇಷ್ಟ ಆಯ್ತು. ಇಷ್ಟ ಆಯ್ತು, ಚೆನ್ನಾಗೈತೆ. ನೀನ್ ಚೆನ್ನಾಗೈತಿ ಮೇನಾಗೆ. ನಿನ್ಗೇನಿಸ್ತು ಗೊಬ್ಬರ? ಸ್ಯಾಟಿಸ್ಫೈ ಆಯ್ತಾ? ಮೀನೊಂದು ಅಷ್ಟೇ, ಬೇರೆ ಯಾವ್ದು ಅಷ್ಟೇ. ಈ ಪ್ರಾಣಿಗೆ ಎಲ್ಲಿ ಕರ್ಕೊಂಡು ಹೋದ್ರು ಸ್ಯಾಟಿಸ್ಫೈ ಆಗಲ್ಲ. ಗೈಸ್ ನಮ್ಮ ಬಿಲ್ ಬಂದೈತೆ ನೋಡಿ, 920 ರೂಪಾಯಿ ಆಗೈತೆ. ಕೊಡ್ಬೋದು ಕಣೋ, ಕ್ವಾಂಟಿಟಿನೂ ಇತ್ತು. ನಾವು ರೈಸೇ ತಿಂದಿಲ್ಲ, ಸೈಡ್ಸ್ ತಿಂದು ಹೊಟ್ಟೆ ತುಂಬಾಯ್ತು. ಹಾಫ್ ರೈಸ್ ಅಷ್ಟೇ. ಒಬ್ಬರ ರೈಸೇ ತಿನ್ನಲ್ಲ ಇತ್ತೀಚೆಗೆ ಗೈಸ್. ಚಿಕನ್ ಮತ್ತೆ ಮಟನ್ ಅಲ್ಲೇನೆ, ಫಿಶ್ ಅಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಯಾಕೆ ತಿನ್ಬೇಕು ರೈಸ್ನ, ಪ್ರೋಟೀನೇ ಸಾಕು ಅಂತ. ಆತರ ಏನಿಲ್ಲ. ಒಬ್ರ ನೀನು ಈ ಹೊಸ ಸ್ಟ್ರಾಟಜಿ ಏನಿದು? ರೈಸ್ ತಿಂದಿರೋದು, ಬರೀ ಚಿಕನ್ ಮಟನ್ ಫಿಶ್ ತಿನ್ನೋದು. ರೈಸ್ ತಿನ್ನಲ್ಲೋ? ಎಲ್ಲಪ್ಪ ಒಂದ್ ಅಗ್ಳು ತೋರ್ಸಪ್ಪ. ಗೈಸ್ ಇಲ್ಲಿ ಫಿಶ್ ಫ್ರೈ 180, ಫಿಶ್ ಫ್ರೈ 180 ಆರಾಮಾಗಿ ಕೊಡ್ಬೋದು ಕಣ. ಅದು ಟೇಸ್ಟಿಯಾಗಿ ಸಖತ್ತಾಗಿತ್ತು. ಎಲ್ಲ ಕಮ್ಮಿನೇ ಐತೆ ಗೈಸ್ ಪ್ರೈಸ್. 200 ರೂಪಾಯಿ ಇದು ಒಂದ್ ಐಟಮ್ ಇಲ್ಲ.
ಚೆನ್ನಾಗಿತ್ತು ಗೈಸ್. ನಮ್ಮ ಬಿಲ್ಲು 920 ರೂಪಾಯಿ ಪೇ ಮಾಡಿದೆ. ಚೆನ್ನಾಗಿತ್ತು ಗೈಸ್, ನಂಗೆ ಇಷ್ಟ ಆಯ್ತು ಟೇಸ್ಟು. ನಿಂಗೇನಿಸ್ತು ಗೊಬ್ರ? ನಂಗೂ ಫಿಶ್ ಮಾತ್ರ ಇಷ್ಟ ಆಯ್ತು. ಯಾವ್ದು ಸ್ಯಾಟಿಸ್ಫೈ ಆಯ್ತು? ಸ್ಯಾಟಿಸ್ಫೈ ಅದೇ ಫಿಶ್. ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ನಾರ್ಮಲ್. ಚಿಕನ್ ಐಟಮ್ ಅಷ್ಟು ಟೇಸ್ಟಿ ಆಗಿತ್ತು, ಆ ರೇಂಜ್ಗೆ ಸಖತ್ತಾಗೇನಿರ್ಲಿಲ್ಲ. ಬಟ್ ತಿನ್ಬೋದು ಚಿಕನ್ ಐಟಮ್ ಕೂಡ. ಬಟ್ ಫಿಶ್ ಐಟಮ್ ಸಖತ್ ಇಷ್ಟ ಆಯ್ತು, ನನಗೂ ಹೆವಿ ಇಷ್ಟ ಆಯ್ತು. ನಡೀರಿ ಇವಾಗ ಓಡೋಣ. ಕಬಾಬ್ಗಿಂತ ಫಿಶ್ ಇದು ಫಿಶ್ ಫ್ರೈ ಚೆನ್ನಾಗಿತ್ತು. ನಾವು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಇಷ್ಟು ಬೆವ್ರು ಬರಲ್ಲ, ತೋರ್ಸಲ್ಲ ಇಲ್ಲೋಡ. ಲೈಫಲ್ಲಿ ವರ್ಕೌಟೇ ಮಾಡಿಲ್ಲ ಅವನು. ಅದಕ್ಕೆ ಈ ತರ ಬೆವ್ರು. ತಿನ್ನೋದು, ಉಣ್ಣೋದು, ಮನಿ ಕೊಡೋದು. ಕೊಬ್ಬು ಜಾಸ್ತಿ ಆದ್ರೆ ಈ ತರ ಹೆವಿ ಕೊಬ್ಬ ಇವನ್ಗೆ. ಅದಕ್ಕೆ ಕೊಬ್ಬು ಜಾಸ್ತಿ ಆದ್ರೆ ಈ ತರ ಬೆವ್ರು ಬರೋದು. ಇವನ್ಗೆ ನಿಯತ್ತಾಗಿ ದುಡ್ಡು ತಿನ್ನೋರ್ಗೆ ಇಷ್ಟು ಬೆವ್ರು ಬರಲ್ಲ. ನಾವು ವ್ಯವಸಾಯ ಮಾಡಿ ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡು ತಿನ್ನೋದೀವಿ. ನಿನ್ ತರ ಆರಾಮ ಮನೆ ಕುತ್ಕೊಂಡು ಈ ತರ ತಿಂದಿ ದೇಹ ಬೆಳೆಸ್ಕೊಂಡವನೆ, ಬುದ್ಧಿನೇ ಇಲ್ಲ, ಬರೀ ದೇಹ. ಬರೀ ಲದ್ದಿ ತುಂಬತ್ತೆ, ಬುದ್ಧಿ ಇಲ್ಲ. ತ್ರಿಪುರ ಸುಂದರ ಪವನ್. ಇಲ್ಲಿ ಜಿಪ್ ಮೋಡ್ಗೆ ಹಾಕಬೇಕು ಪವನ್. ನಾನ್ ಹಾಕಿರೋದಲ್ಲ, ನೀನ್ ಹಾಕ್ಬಿಡ. ಅದ್ ಯಾವಾಗ್ಲೂ ಜ್ಯಾಪ್ ಅಲ್ಲಿ ಇರುತ್ತೆ. ನೀನು ಡ್ರೈವರ್ ಡ್ರೈವಿಂಗ್ ಯಾರ ಕೊಟ್ಟಿದ್ದು? ಡ್ರೈವಿಂಗ್ ನೀನ್ ಓಡ್ಸೋದು, ನೀನ್ ಎಲ್ಲ ನೋಡ್ಬೇಕು. ನೀವು ಸರಿ ಬಿಡ್ರಿ ನೀವು. ಗೈಸ್, ಕೋಬ್ರಾ ಮತ್ತೆ ಗೌತಮ್ ಇಬ್ರು ಓಡ್ತಾ ಇದಾರೆ. ಕೋಬ್ರಾ ಊರ್ಗ್ ಹೋಗ್ತಾವನೆ, ಗೌತಮ್ ಕಟಿಂಗ್ ಮಾಡ್ಸಕ್ ಹೋಯ್ತಾವನೆ. ಅವ್ರು ನುಗ್ಬಿಟ. ಗೈಸ್, ಪವನ್ ನನ್ನ ಚನ್ನಪಟ್ಟಣ ಸಿಟಿ ರೋಡ್ ಅಲ್ಲಿ ಕರ್ಕೊ ಹೋಗ್ತಿದ್ದಾನೆ. ಗೋಲ್ಡ್ ತಗೊಂಡಿದ್ದಾನಂತೆ, ಗೋಲ್ಡ್ ಇಸ್ಕೊಳಕ್ ಹೋಗ್ತಾ ಇದೀವಿ. ಎಷ್ಟು ಪವನ್ ಈಗ ಗ್ರಾಮು? ನಾ ತಗೊಂಡಾಗ 13.5 ಇತ್ತು. ಇವಾಗ ಕಮ್ಮಿ ಆಗಿದಾಗ ತಗೋಬಿಟ್ಟಿದ್ದ? ಕಮ್ಮಿ ಆಗಿದಾಗೆ ತಗೋಬಿಟ್ಟಿದ್ದು ಗಟ್ಟಿ. ನಿನಗೆ ಕೊಡ್ತಾರ ಗೋಲ್ಡ್ ಎಲ್ಲ? ಪವನ್ ಎಂತ ಎಕ್ರ ಅಂದ್ರೆ MS ಜ್ಯುವೆಲರ್ಸ್ ಕರ್ಕ ಬಂದವನೆ, ಅಂಗಡಿನೇ ತೆಗ್ದಿಲ್ಲ. ಸುಮ್ಮನೆ ಮಾತಾಡ್ಬಿಟ್ಟು ಎಲ್ಲಪ್ಪ, ನಾನ್ ಅವಾಗ್ಲೇ ಬರ್ಬೇಕಾರೆ ಏನ್ ಹೇಳ್ದೆ ನಿಂಗೆ? ನಿನ್ ಬಾಯ್ ಸರಿ, ನಿನ್ ನಿಜ ಗೋಲ್ಡ್ ಕೊಡ್ತಾರ ಅಂದೆ. ಬಾಯ್ ಸರಿ. ನಾನ್ ಹೇಳಿಲ್ವಾ ನಿನ್ಗೆ? ಬಿಡ ಏನಿಲ್ಲ ಕಣ್ ಬರ. ನಾನ್ ಹೇಳ್ದೆ ತಾನೆ ನಿನ್ ಕೊಡಲ್ರು ಬೇಡ ಅಂತ. ನೋಡ್ ನಿನ್ ಕಾಲಿಟ್ಟೆ ಎಲ್ಲಾ ಜ್ಯುವೆಲ್ರಿ ಶಾಪ್ಗಳೆಲ್ಲ ಮುಚ್ಚೆ ಬಿಟ್ಟು ಮತ್ತೆ ಯಾಕೆ ಕರ್ಕೊ ಬಂದೆ? ತಿರ್ಗಾ ವಾಪಸ್ ಹೋಯ್ತಾವನೆ. ಇಲ್ಲಿ ಪಕ್ಕದ ಅಂಗಡಿ ಕೊಟ್ಟವ್ರಂತೆ. ಮೊನ್ನೆ ಹೋಗಿ ಆಡ್ಕೊಬಿಟ್ನಲ್ಲ ಪವನ್ನ. ಪವನ್ ಚನ್ನಪಟ್ಟಣದಲ್ಲಿ ಅವ್ರ ಅಕ್ಕನ ಪಾಪುಗೆ ಗೊಂಬೆ ತಗೋತಾ ಇದ್ದಾನೆ. ಇದು ಆಡಿಸಿ ನೋಡು ಬಿಡಿಸಿ ನೋಡು ಗೊಂಬೆ ಗೈಸ್. ಇಲ್ಲಿ ನೋಡಿ, ಆಡಿಸಿಯೇ ನೋಡು ಬೀಡಿಸಿಯೇ ನೋಡು ಹುರುಡಿ ಹೋಗದು. ನೋಡಿ ಎಷ್ಟೊಂದು ಗೊಂಬೆಗಳೈತೆ, ಡಿಫ್ರೆಂಟ್ ಗೊಂಬೆಗಳು. ಪ್ಯಾರಟ್. ನೀನ್ ಹೇಳ ತಗೊಳ್ಳೋಣ. ನಿನ್ಗೆ ಯಾವ್ದು ಇಷ್ಟ ನೋಡು. ನೀನ್ ತಾನೇ ಆಟ ಆಡೋದು, ನಾನ್ ಆಟ ಆಡಕ್ ಬರ್ತೀನ? ನೀನ್ ತಾನೇ ಆಟ ಆಡೋದ್ ಮನೇಲಿ. ಗೈಸ್, ಇದು ಜಿರಾಫೆ ನೋಡಿ ಸಖತ್ತಾಗೈತೆ. ಇದು ತಗೊಳಪ್ಪ ಅವನ್, ಚೆನ್ನಾಗೈತೆ ನೋಡು, ದೊಡ್ಡದು. ಹೊತ್ತು ಎಲ್ಲ ಅಲ್ಲಾಡ್ತದೆ. ಪವನ್, ಇದು ನೋಡಿ ಗೈಸ್, ಕಳೆದ್ಬಿಟ್ಟು ಹಾಕೋಬೋದು ತಿರ್ಗಾ ತಲೆನ. ಅದಕ್ಕೆ ಸಿಕ್ಸೋದು ಅಷ್ಟೇ ಅಲ್ವಾ? ಹಿಂದೆಗಡೆನೂ ಅಷ್ಟೇ. ನೋಡ್ದಪ್ಪ, ನಾನು ಎಷ್ಟು ಚೆನ್ನಾಗಿರೋ ಚೂಸ್ ಮಾಡಿದೆ. ಇಡು. ಇದು ಕಳಕ ಬಿಡ್ತಾವ ಕಣ. ಟ್ರೈನು ಒಂದ್ ಸ್ವಲ್ಪ ವೀಲು ಅಲೈನ್ಮೆಂಟ್ ಸರಿ ಇಲ್ಲ ನೋಡಿ ಗೈಸ್. ನಾನ್ ಚೂಸ್ ಮಾಡಿರೋ ಟಾಯ್ ಎಷ್ಟು ಚೆನ್ನಾಗೈತೆ ನೋಡಿ. ಜಿರಾಫೆ ಒಂಥರ ಬದುಕಿರೋ ತರ ಅಳ್ಳಾಡ್ಸುತ್ತೆ ಕತ್ತೆಲ್ಲ. ಪವನ್ ಟ್ರೈನ್ ನೋಡಿ, ಒಳ್ಳೆ ಬಸ್ ಇದ್ದಂಗ ಐತೆ. ಇತ್ತೋಗಿ ಇದು ಚೆನ್ನಾಗಿರುತ್ತೆ, ಸಣ್ಣಕೈತಲ್ಲ. ತೆಗಿಯ ವಿಸಿಲ್ ಹೊಡೆಯವೆಲ್ಲ ಬರ್ತಾವ ಪವನ್ ಇದ್ರಲ್ಲಿ. ಐತೆ ಮನೆಯಲ್ಲ. ಟ್ರ್ಯಾಕ್ಟರ್ ಚೆನ್ನಾಗೈತೆ ಗೈಸ್ ನೋಡಕ್ಕೆ. ಚೆನ್ನಾಗಿ ಅನ್ಕೊಂಡು ಕೈಲಿಟ್ಕೊ ಆಡ್ಬೋದು ಕಣೋ ನೀನು. ಗೈಸ್, ಇಲ್ಲಿ ನೋಡಿ ಫಿಶ್
ಇದು ಮರದ್ದು ಅಂತಾನೆ ಅನ್ಸಲ್ಲ, ಪ್ಲಾಸ್ಟಿಕ್ ತರ ಅನ್ಸುತ್ತೆ, ಬಟ್ ಆದ್ರೆ ಮರದಲ್ಲಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗೈತೆ. ಫಿಶು, ಒಂದು ಜಿರಾಫೆ, ಒಂದು ಡಾಲು, ಮತ್ತೆ ಒಂದು ಲಾರಿ ತಗೊಂಡಿದ್ದಾನೆ ಪವನ್. ಸೊ ಪವನ್ಗೆ ಇನ್ನೊಂದು ಟಾಯ್ ಇಷ್ಟ ಆಯ್ತು ನೋಡಿ. ಎಳ್ಕೊ ಹೋಯ್ತಿದ್ರೆ ಸೌಂಡ್ ಬರ್ತದೆ. ಈ ತರದ್ ಇನ್ನೊಂದೆರಡು ಏನಾದ್ರು ಸೌಂಡ್ ಬರೋದು ಎಳೆಯೋದು ಸಾಕಾಗೈತೆ ನೋಡಿ. ಗೆಳಕೊ ಹೋದ್ರೆ ಡಂಡ್ ಅಂತ ಹೊಡಿತದೆ. ಜೋಕರ್ ಗೈಸ್, ನಾವು ಎರಡರಲ್ಲಿ ಯಾವ್ದು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಇದೇ ಚೆನ್ನಾಗತ್ ಕಣಪ್ಪ, ಅದು ರೌಂಡ್ ಐತೆ. ಇದು ನೋಡಿ ಗೈಸ್, ಕೈಲಿ ಹಿಂಗೆ ತಳ್ಕೊ ಹೋದ್ರೆ ತಿರುಗ್ತಾ ಇರುತ್ತೆ. ಒಳ್ಳೆ ಸಖತ್ತಾಗೈತೆ ಗೊಂಬೆಗಳು ಮಾತ್ರ ಇಲ್ಲಿ. ಮರದ ಕತ್ತಿ, ನಿನ್ನ ಕೈಲೇ ಬೆಟ್ಟಲ್ಲಿ ಹೊಡೆದಾಕ್ಬಿಡ್ತೀನಿ ಕತ್ತಿ ಎಲ್ಲ ಯಾಕೋ. ಗೈಸ್, ನಾವು ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ವಲ್ಲ ಗೊಂಬೆನ, ಎಷ್ಟಾಯ್ತು ಹೇಳಿ ಬಿಲ್ಲು? ಎಷ್ಟಾಗಿರ್ಬೋದು ಗೆಸ್ ಮಾಡಿ. ಬರೀ 500 rupees ಆಯ್ತು ಅಷ್ಟೇ ಗೈಸ್. ಅಷ್ಟೆಲ್ಲ ಗೊಂಬೆ ತಗೊಂಡ್ವಿ, ಆರಾಮಾಗಿ ಕೊಡ್ಬೋದು. ಅದು ಮರದ ಗೊಂಬೆ, ಎತ್ತಿನ ಗಾಡಿ, ಕಾರು ಎಲ್ಲ ತಗೊಂಡ್ವಿ. ನಾವ್ ಇವಾಗ ಯಶವಂತು, ಕೀರ್ತನ್ ಬರ್ತಿದ್ದಾರೆ, ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಶನಿವಾರ ಅಲ್ವಾ ಇವತ್ತು, ನಮ್ಮ ಫ್ರೆಂಡ್ಸ್ ಎಲ್ರು ಸಿಗ್ತಾರೆ ಇವತ್ತು. ಶನಿವಾರ ಭಾನುವಾರ ಎಲ್ಲ ನಮ್ಮ IT ಎಂಪ್ಲಾಯೀಸ್ ಫ್ರೆಂಡ್ಸ್, ಮತ್ತೆ ಬ್ಯಾಂಕರ್ಸ್, ಮತ್ತೆ ಪವನ್ ತರ ಲೋನ್ ಡಿಪಾರ್ಟ್ಮೆಂಟ್ ಯಶವಂತದ್ದು. ನೀನು ನನ್ ಟೆಕ್ನಿಕಲ್ ಇಲ್ಲ ಏನ್ ಮಿಸ್ ಆಗಿ ಕೆಲಸ ಸಿಕ್ಕಿರೋದು ನಿನ್ಗೆ. ಹೌದು, ಮಿಸ್ ಆಗಿ ಸಿಕ್ಕಿರೋದು, ಅದಕ್ಕೆ ಮಿಸ್ ಆಗಿ ಪ್ರಮೋಷನ್ ಕೊಡ್ತಾರೆ. ಗೈಸ್, ಇವಾಗ ಜಸ್ಟ್ ಗೌತಮ್ ಕಟಿಂಗ್ ಮಾಡಿಸ್ಕೊ ಬಂದ. ಇದು ಯಾವ ತರ ಕಟಿಂಗ್ ನಂಗೂ ಓದಾಯ್ತಿಲ್ಲ. ಏನೋ ಮಾಡ್ಸಿರೋ ತರನೇ ಕಾಣ್ತಾ ಇಲ್ಲ. ಹಂಗೆ ಅವನೇ ಕಟಿಂಗ್ ಅಂತ ಅವನೇ ತಿರ್ಗಾ ಕಡೆ ಆದ್ರೆ ಸ್ಮಾರ್ಟ್ ಆಗಿ ಆಫ್ರಿಕಾದಿಂದ ನಡ್ಕೊಂಡೇ ಬರ್ಬೋದು. ಬಂದಿದ್ಯಲ್ಲ ನೀನು? ಬರ್ಬೋದು ಅಂದ್ರೆ ಮಚ್ಚಿ, ನೀನ್ ಬಂದಿದ್ಯಾ ಅಂದಿಲ್ಲ ನಾನು.